ಮತ್ತೇನೋ ಮಾಡಿದರು, ಅವ್ರನ್ನ ದೂರು ಸರಿಸಿದ್ರು, ನನ್ನಿಂದ ನಡೀತಾ ಇದ್ದಪ್ಪ ಇದು ನ್ಯಾಟೋ ಅನ್ನುವಂಥ ಮಾತಾಡಿದರು. ಹೀಗೆಲ್ಲ ಮಾಡಿದ್ರಿಂದಾಗೆ ಇವತ್ತು ಅಲೋಣ ಇಸ್ರೇಲ್ ಜೊತೆಗೆ ತಾವು ಒಬ್ರು ಅಲೋಣ ಆಗಿದ್ದಾರೆ. ಇವತ್ತು ನಾವು ಇಸ್ರೇಲ್ ಜೊತೆಗೆ ಯಾರು ದೋಸ್ತಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಇದು ನಮ್ಮ ಗಮನದಲ್ಲಿರಬೇಕಾಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಮೋದಿ ಅವ್ರು ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ ಮೋಸ್ಟ್ಲಿ ಇರಾನದ ಗೆಳೆತನ ಮಾಡೋದು ಭಾಳ ಯೋಗ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ಸೇಫರ್ ಸೈಡ. ಯಾಕೆ ನಮಗೆ ಬೇಕಾಗಿದ್ದು ಏನಪ್ಪ ಅಂದ್ರೆ ಆಯಿಲ್. ಇಲ್ಲಿ ಯಾಕೆ ನಮ್ದೆಲ್ಲ ಕಡೆ ನಮ್ಮ ನೋಡಪ್ಪ ಆಯಿಲ್ ಇವಿಲ್ಲ, ಮೂಲ ಇಲ್ಲಿ ನಮ್ಮ ಸಂಪತ್ತಿಲ್ಲ, ನಾವು ಇನ್ನೊಂದು ಕಡೆ ತರಿಸ್ಕೊಳ್ಳೇಬೇಕು. ಇದಾದ್ರೆ ಸ್ವಸ್ಥ ಆಗ್ತದೆ, ಸಮೀಪ ಆಗ್ತದೆ, ಹೊರ್ಮುಸ್ ದಾಟ್ ನಮ್ಮ ಏರಿಯಾದ ಬಂದು ಬಿಡ್ತದೆ. ಆದ್ರೆ ಅದೇ ಇವತ್ತು ವೆನೆಜುಲಾದಿಂದ ಏನೇ ತರಿಸೋದು ಅದು ಎಷ್ಟು ದೂರ ಆಗ್ತದೆ. ಒಮ್ಮೆ ನೋಡ್ರಿ, ಕಲ್ಪನೆ ಮಾಡ್ಕೊಡ್ರಿ, ಅದು ಎಲ್ಲದು ವೆನೆಜುಲಾ ಮತ್ತು ಪ್ಯೂರಿಫೈ ಆಗಿರೋದಿಲ್ಲ, ಅದು ಕೇವಲ ಎಣ್ಣೆಯನ್ನು ಕಚ್ಚಾಗಿ ತರುವಂಥದ್ದು. ಇವೆಲ್ಲನೂ ಗಮನಿಸಿದಾಗ ಹೆಚ್ಚು ತುಟ್ಟಿ ಆಗ್ತದೆ. ಲಾಂಗ್ ಟರ್ಮ್ ತರುವುದರಿಂದಾಗೆ ಸಾರಿಗೆ ಖರ್ಚು ಹೆಚ್ಚು ಬರ್ತದೆ, ಲಾಸ್ ಆಗ್ತದೆ ದೇಶಕ್ಕೆ, ನಮ್ಮ ಬಜೆಟ್ ಕುಲ್ಲಾಗಿ ಹೋಗ್ತದೆ. ಇದು ಒಂದೇ ಅಲ್ಲ, ಅನೇಕ ದೃಷ್ಟಿಯಿಂದ ಇವತ್ತು ಯುರೋಪದ ದೇಶಗಳು ಸಹಿತ ಭಾರತದ ಜೊತೆಗೆ ಸಂಪರ್ಕ ಹೆಚ್ಚು ಮಾಡುವ ಸಂಭಾವ್ಯತೆಗಳು ಹೆಚ್ಚಾಗಿದ್ದಾವೆ. ಅದೇ ಕಾಲಕ್ಕೆ ಈ ಅಮೆರಿಕ ಮೊದಲು ತನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡು ಏಕಾಂಗಿ ಆಗ್ತಾ ಇದೆ ಅಂತ. ಹೀಗಾಗಿ ನಾವು ಇವತ್ತು ನೋಡಬೇಕಾಗಿದ್ದು ನಮ್ಮ ದೇಶದ ಅಸ್ತಿತ್ವ, ನಮ್ಮ ದೇಶದ ಡೆವಲಪ್ಮೆಂಟು ಅದೆಲ್ಲ ಬಿಟ್ಟು ಕೇವಲ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇಡೀ ದೇಶದ ಒಂದು ಏನಪ್ಪ ಅಂತಂದ್ರೆ ಭವಿಷ್ಯದಲ್ಲಿ ಅನುಕೂಲ ಆಗುವಂಥ ವಿಷಯಗಳನ್ನು ಕಳೆದುಕೊಳ್ಳೋದು ಎಲ್ಲಿ ನ್ಯಾಯ ಅಂತ. ಯಾಕಂದ್ರೆ ಈ ಕಾರ್ಪೊರೇಟ್ರಿಂದ ಈ ದೇಶದ ಉದ್ಯೋಗಗಳು ಹುಟ್ಟುವುದಿಲ್ಲ ಅನ್ನೋದು ಪೂರ್ವವಾಗಿದೆ. ಈಗಾಗಲೇ ಎಲ್ಲ 32 PSUಗಳನ್ನು ಕೊಟ್ಟರು, ಇಲ್ಲಿ ಉದ್ಯೋಗ ಸೃಷ್ಟಿಯಾಗಿಲ್ಲ, ಬಡತನ ಹೆಚ್ಚಾಗ್ಯದ. 90% ಜನ ಇವತ್ತು ಕೂಲಿ ಮಾಡೋ ಪರಿಸ್ಥಿತಿ ಒಳಗಿದ್ದಾರೆ. ಒಂದು ಕೇವಲ 10% ಜನರಿಗೆ ಅನುಕೂಲ ಆಗುವಂಥ ಕಾರ್ಪೊರೇಟ್ ವ್ಯವಸ್ಥೆ ನಮಗೆ ಬೇಕಾ ಅನ್ನುವಂಥದ್ದು ಸಹಿತ ಇವತ್ತು ಭಾಳ ಪ್ರಶ್ನಾರ್ಹ ಆಗ್ಯದ. ಅದೇ ಇರಲಿ, ಮೋದಿಯವರು ಮತ್ತೊಮ್ಮೆ ಮರಳಿ ಚಿಂತನೆ ಮಾಡಬೇಕಾಗ್ಯದ.